ಆಗ್ತದೆ. ಪ್ರಾಸ್ತಾವಿಕವಾಗಿ ಪ್ರೊಫೆಸರ್ ಅಶ್ವಥ್ ಜಾಧವ್ ಸರ್ 2 ವಿಷಯ ಇಲ್ಲಿ ಬರಲಿ ಅಂತ ಹೇಳಿ ಅನ್ಕೊಳ್ತಾರೆ. ದಯವಿಟ್ಟು ಮಾತನಾಡಬೇಕು. ಇಲ್ಲ, ನಾನು ನೀವು ಹೇಳೋದು ಭಾಳ ಚಂದ. ಇಲ್ಲಿ 2 ಡೈಲಾಗ್ ಹಾಕಿ. ನಿನ್ನೆ ನಮ್ಮ ದೇಶದ 80ನೇ ಸ್ವಾತಂತ್ರ್ಯೋತ್ಸವ ಮುಗಿದ ನಂತರನೂ ಕೂಡ ಹೇಳಲಿಕ್ಕೆ ಖುಷಿ ಅನ್ನಿಸ್ತದೆ. ಯಾಕಂದರೆ ನಿನ್ನೆ ನಾವೆಲ್ಲ ಭೇಟಿಯಾಗಿದ್ದೀವಿ. ಅದಕ್ಕೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳೊಂದಿಗೆ ವಿಶೇಷವಾದಂಥ ಒಂದು ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅಭಿಮಾನ ಅನ್ನಿಸ್ತದೆ. ಲಾಸ್ಟ್ ಟೈಮ್ ಅವರ ಮನೆ ಮುಂದೆನೇ ಬಹಳ ಅದ್ದೂರಿಯಾದಂಥ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಸರ್ ಮಾಡಿದರು. ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಸರ್ ಅವರ ಈ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಬರ್ತ್ಡೇ ಅಂತೂ ಭಾಳಷ್ಟು ನಾವು ನೋಡ್ತೀವಿ, ಆಚರಣೆ ಮಾಡಿರ್ತಾರೆ. ಕೆಲವೊಬ್ಬರು ಹಾಗೆ ಸಂಭ್ರಮ ಮಾಡ್ತಿರ್ತಾರೆ. ಬಟ್ ಆ ಹುಟ್ಟುಹಬ್ಬ ಮನೆಯಲ್ಲಿ ಕೇಕ್ ಕಟ್ ಮಾಡಿ 4-5 ಜನ ಅಷ್ಟೇ ಖುಷಿನ ಹಂಚ್ಕೊಳ್ಳೋದ್ರ ಜೊತೆಗೆ ಅದು ಒಂದು ಅರ್ಥಪೂರ್ಣವಾದಂಥ ರೀತಿಯಲ್ಲಿ ತಮ್ಮ ಹುಟ್ಟುಹಬ್ಬ ಆಚರಣೆ ಆಗಬೇಕು ಎಂಬ ಒಂದು ಧ್ಯೇಯ ಉದ್ದೇಶ ಇಟ್ಕೊಂಡು ಬಹಳ ವರ್ಷಗಳಿಂದಲೂ ಕೂಡ ಆ ಹುಟ್ಟುಹಬ್ಬವನ್ನು ವಿಶೇಷವಾದಂಥ ರೀತಿಯಲ್ಲಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ಅದಕ್ಕೂ ಪೂರ್ವವಾಗಿ ಕಳೆದ ಬಾರಿನಲ್ಲಿ ಸುಮಾರು 7-8 ದಿನಗಳವರೆಗೆ ಎಲ್ಲ ಹಳ್ಳಿ ಗ್ರಾಮಗಳಲ್ಲಿ ಕೂಡ ಅವರ ಒಂದು ವೈದ್ಯ ತಂಡದಿಂದ ಎಲ್ಲರ ಒಂದು ಉಚಿತವಾದಂಥ ಆರೋಗ್ಯ ತಪಾಸಣೆಯನ್ನು ಮಾಡುವುದರ ಮೂಲಕ ಅರ್ಥಪೂರ್ಣವಾದಂಥ ರೀತಿಯಲ್ಲಿ ಒಂದು ನಾಗರಿಕರಿಗೆ ಸಾಮಾಜಿಕವಾಗಿ ಸೇವೆಯನ್ನು ಸಲ್ಲಿಸುವಂಥ ಒಂದು ರೀತಿಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಈ ಬಾರಿ ಸ್ವಲ್ಪ ಏನೋ ವಿಶೇಷ ಮನೆಯಲ್ಲಿ ಬೇರೆ ಕಡೆ ಆಚರಣೆ ಮಾಡಿದರು. ಅವರು ಕೇವಲ ವೈದ್ಯಕೀಯ ವೃತ್ತಿಯಲ್ಲಷ್ಟೇ ಅಲ್ಲ, ಸಾಮಾಜಿಕಕೊಂಡು ತಾವು ಒಬ್ಬರೇ ಅಲ್ಲ, ನಮ್ಮ ಫ್ಯಾಮಿಲಿ ತಮ್ಮ ಕುಟುಂಬದವರೂ ಕೂಡ ಆ ಒಂದು ದಿಸೆಯಲ್ಲಿ ಒದಗ್ತಾ ಇರುವಂಥ ಒಂದು ವ್ಯಕ್ತಿತ್ವ. ಅವರು ಕಾಲಿಡದಂಥ ಕ್ಷೇತ್ರ ಇಲ್ಲ, ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ತಮ್ಮದೇ ಆದಂಥ ಒಂದು ಲಯನ್ಸ್ ಸಂಸ್ಥೆಗೆ, ಲಯನ್ಸ್ ಪರಿವಾರ ಸಂಸ್ಥೆಗೆ ಅವರು ಅಧ್ಯಕ್ಷರಾಗಿ, ಝೋನ್ ಚೇರ್ಮನ್ ಆಗಿ, ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿ ಅವರು ಆಯ್ಕೆಯಾಗೋದ್ರ ಜೊತೆಗೆ ಈಗ ಅಂತಾರಾಷ್ಟ್ರೀಯ ಸಂಸ್ಥೆಯಾದಂಥ ಲಯನ್ಸ್ ಕ್ಲಬ್ಬಿನ ಒಂದು ಅಂಗವಾಗಿ ನಾವು ವಿಜಯಪುರದಲ್ಲಿ ಮತ್ತೊಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಇವತ್ತು ನಮ್ಮ ಎಲ್ಲ ಲಯನ್ಸ್ ಪದಾಧಿಕಾರಿಗಳು ಬರುವುದಕ್ಕೂ ಕಾರಣವೇ ಅಂತಂದರೆ ಅಂತಾರಾಷ್ಟ್ರೀಯ ಸಂಸ್ಥೆಯ ಜೊತೆಗೆ ಒಂದು ಸ್ಥಳೀಯವಾದಂಥ ಒಂದು NGO ರೀತಿಯ ಒಂದು ಸಂಸ್ಥೆಯನ್ನು ಟ್ರಸ್ಟನ್ನು ಮಾಡಿ ಅದನ್ನು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂಬ ಒಂದು ನಿರ್ಧಾರವನ್ನು ಮಾಡಿದಾಗ ಸುಮಾರು 17 ಜನ ಸಕ್ರಿಯವಾಗಿ, ಕೇವಲ ನಂಬರ್ಸ್ ಕೌಂಟ್ ಆಗುವುದಿಲ್ಲ, ಅಲ್ಲಿ ಆ್ಯಕ್ಟಿವ್ ಮೆಂಬರ್ಸ್ ಆಗಿ ನಾವು 17 ಜನ ಆಯ್ಕೆಯಾಗಿ ಆ ಸಂಸ್ಥೆಯನ್ನು ನಾವು ಇದೇ ತಿಂಗಳ ಅಥವಾ ಮುಂದಿನ ತಿಂಗಳ ಪ್ರಥಮವಾರದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದರ ಪೂರ್ವಭಾವಿ ಸಭೆಯನ್ನು ಕೂಡ ಇವತ್ತು ಸರ್ ಅವರ ಹುಟ್ಟುಹಬ್ಬ ಆಚರಣೆ ನಂತರ ನಾವು ಮಾಡ್ತಾ ಇದ್ದೀವಿ. ಅದರ ಆ ಸಂಸ್ಥೆಯ ಪ್ರಥಮ ಗೌರವ ಅಧ್ಯಕ್ಷರಾಗಿ ನಮ್ಮ ಎಲ್ಲ 16 ಜನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದು ಯಾರಪ್ಪ ಅಂತಂದರೆ ದಿಟ್ಟ ಎದೆಗಾರಿಕೆಯ ಹೋರಾಟದ ಮನೋಭಾವಗಳಂಥ ವ್ಯಕ್ತಿ. ತಮ್ಮ ವೈದ್ಯಕೀಯ ವೃತ್ತಿಯದಲ್ಲಿ ಕೇವಲ ಬಿಜಾಪುರ ಅಷ್ಟೇ ಅಲ್ಲ, ಬಾಗಲಕೋಟೆ, ಬೀಳಗಿ, ಗೋವಾದಲ್ಲಿಯೂ ಕೂಡ ಚಿರಪರಿಚಿತವಾಗುವಂಥ ವ್ಯಕ್ತಿಯಾಗಿರುವಂಥ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಸರ್ ಅವರು ಆ ಸಂಸ್ಥೆಯ ಗೌರವ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು. ಡಾಕ್ಟರ್ ಅವರು ಏನಂತಂದ್ರೆ, ದೇವರಿಗೆ ಸಿಟ್ಟು ಬಂತಂದ್ರೆ ಡಾಕ್ಟರ್ ಕಡೆ ಕಳಿಸ್ತಾನೆ, ದೇವರಿಗೆ ಸಿಟ್ಟು ಬಂತಂದ್ರೆ ಡಾಕ್ಟರ್ ಕಡೆ ಕಳಿಸ್ತಾನೆ, ಡಾಕ್ಟರ್ಗೆ ಸಿಟ್ಟು ಬಂತಂದ್ರೆ ದೇವ್ರ ಕಡೆನೇ ಕಳಿಸ್ಬಿಡ್ತಾನೆ. ಹಾಗೆ ನಮ್ಮ ಫ್ರೆಂಡ್ ಅವರು ಹೊಸದಾಗಿ ಡಾಕ್ಟರ್ ಪದವಿ MBBS ಪದವಿಯನ್ನು ಮುಗಿಸ್ಕೊಂಡು ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ರು. ಅವ್ರದ್ದು ಫಸ್ಟ್ ಆಪ್ರೇಷನ್ ಟೈಮ್ನಾಗ ನರ್ಸ್, ಕಂಪೌಂಡ್ರು ಅವರು ಒಂದು 3-4 ಜನ ಹಾರ ಹಿಡ್ಕೊಂಡು ನಿಂತಿದ್ರು. ಪೇಷಂಟ್ ಕೇಳ್ದದ್ದು, ಅಲ್ಲಿ ಹಾರ ಅದಕ್ಕೆ ಹಿಡ್ಕೊಂಡು ನಿಂತಾರೆ. ಆಗ ಹೇಳಿದ್ರು, ಡಾಕ್ಟರ್ ಅವ್ರ ಫಸ್ಟ್ ಆಪ್ರೇಷನ್ ಇದು, ಸಕ್ಸಸ್ ಆದರೆ ಅವ್ರಿಗೆ ಹಾಕ್ತೀವಿ, ಇಲ್ಲ ನಿಮಗೆ ಹೀಗೆ ಆ ವೃತ್ತಿಯನ್ನು ಬಹಳ ಪ್ರೀತಿಯಿಂದ ಗೌರವಿಸಿ
ಅದರಲ್ಲಿ ಸಾಮಾಜಿಕವಾಗಿ ಏನು ಸೇವೆ ಮಾಡಬೇಕು ಎಂಬುದನ್ನು ಮನಗಟ್ಟು ಇವತ್ತು ನಾವು ಸುಮಾರು ಒಂದು 7-8 ವರ್ಷಗಳಿಂದ ನಮ್ಮ ಹಳ್ಳಿ ಗ್ರಾಮ ಭಾಗಗಳಲ್ಲಿ, ಸಿಟಿಯಲ್ಲಿ ಅಂತೂ ಮಾಡ್ತಿರ್ತೀವಿ, ಬಟ್ ಗ್ರಾಮ ಭಾಗಗಳಲ್ಲಿಯೂ ಕೂಡ ಉಚಿತ ಆರೋಗ್ಯ ತಪಾಸಣೆ, ಕೇವಲ ಉಚಿತ ಆರೋಗ್ಯ ತಪಾಸಣೆ ಅಲ್ಲ, ಅದನ್ನು ಔಷಧಿಯನ್ನು ಕೂಡ ಉಚಿತವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಒಂದು ವಿಜಯಪುರದ ಜಿಲ್ಲೆಯ ಸರ್ವೋತ್ಮುಖ ಏಳಿಗೆಗಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂಥ ಏಕೈಕ ವ್ಯಕ್ತಿ ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಅವರು. 47ನೇ ಹುಟ್ಟುಹಬ್ಬವು ಕೂಡ ಇದಕ್ಕಿಂತ ವಿಜೃಂಭಣೆಯಿಂದ ಸಾಗಲಿ. ದೇವರು ಅವರಿಗೆ ಇನ್ನೂ ಆಯುಷ್ಯ ಆರೋಗ್ಯದ ಜೊತೆಗೆ ಈ ಸೇವಾ ಮನೋಭಾವ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಇನ್ನಷ್ಟು ಶಕ್ತಿಯುತವಾಗಿ ತುಂಬಲಿ ಅಂತ ಹಾರೈಸ್ತಾ, ಯಾವತ್ತೂ ನಿಮ್ಮ ಈ ಸೇವೆ ಜೊತೆಗೆ ನಮ್ಮ ಲಯನ್ಸ್ ಪರಿವಾರ ಮತ್ತು ಎಲ್ಲ ನಮ್ಮ ಯುವಕರು, ವಿಶೇಷವಾಗಿ ಗ್ರಾಮೀಣ ಭಾಗ ಮತ್ತು ಆಯಾ ತಾಂಡೆಗಳಲ್ಲಿ ಬಂದಿರುವಂಥ ಯುವಕರ ಒಂದು ಬೆಂಗಾವಲು ಪಡೆ ನಿಮ್ಮ ಜೊತೆ ಇರುತ್ತೆ ಎಂಬ ಒಂದು ವಿಶ್ವಾಸವನ್ನು ಮುಂದೆ ಹೇಳ್ತಾ ನಮಗೆ ಮತ್ತೊಮ್ಮೆ ಶುಭವಾಗಲಿ ಎಂದು ಹಾರೈಸಿ ನನ್ನ 2 ವಾಸ್ತವಿಕ ವಿರಾಮ. ಪ್ರೊಫೆಸರ್ ಅಶೋಕ್ ಜಾಧವ್ ಸರ್ಗೆ ಧನ್ಯವಾದ ಹೇಳ್ತಾ, ಒಂದು ಮರೆತರೇನು ಅಂತ ಹೇಳಿ, ಯಾಕಂದರೆ ಕ್ರಿಕೆಟ್ ಅಸೋಸಿಯೇಷನ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಅದನ್ನು ಕೂಡ ಮರಿಬಾರ್ದು ಅಂತೇಳಿ ನಾನು ಹೇಳ್ಕೊತೀನಿ. ಯಾಕಂತ ಹೇಳಿದ್ರೆ ಕ್ರಿಕೆಟ್ ಅನ್ನೋದು ನಮ್ಮ ಜಿಲ್ಲೆಯ ಜೀವಾಳವಾಗಿದೆ, ಅದನ್ನು ಕೂಡ ಮುಂದೆ ಬೆಳೆಸ್ಕೊಂಡು ಹೋಗ್ತಾ ಇರುವಂಥ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಸರ್ ಅವರಿಗೆ ಧನ್ಯವಾದ ಅರ್ಪಿಸ್ತಾ, ಅದ್ರ ಜೊತೆಗೆ ಇವತ್ತು ಯಾಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡು ಅನ್ನೋದು, ಯಾಕಂದರೆ 14ನೇ ತಾರೀಕಿಗೆ ಬಟ್ಟೆ ಆಗೋಗಿದೆ, ಆದರೂ ಕೂಡ ನಮ್ಮ ಅಭಿಮಾನಿಗಳಾಗ ಅಂದರೆ ಡಾಕ್ಟರ್ ಅವರ ಅಭಿಮಾನಿಗಳಾಗ ಇವತ್ತು ಈ ಒಂದು ಬಟ್ಟೆಯನ್ನು ಆಚರಣೆ ಮಾಡಬೇಕಂತೇಳಿ ಮ್ಯಾಲಿಂದ ಮೇಲೆ ಫೋನ್ ಮಾಡಿ ಕಾಡ್ತಾ ಇದ್ವಿ ಅವ್ರಿಗೆ. ಬಹುಶಃ 3-4 ದಿನ ಕಾಡಿ ಇವತ್ತು ಕರ್ಕೊಂಡು ಬಂದೀವಿ. ಅದು ಬರ್ತಿದ್ರು ಇಲ್ಲೋ ಗೊತ್ತಿಲ್ಲ. ಡೆಲ್ಲಿ ನಂತರ ಬೇರೆ ಬೇರೆ ಕಡೆಗೆ ಅವರು ಪ್ರವಾಸದಲ್ಲಿದ್ದರು, ಆದರೂ ಕೂಡ ಅವ್ರು ಎಲ್ಲಿಗಿದ್ರು ಅಲ್ಲಿ ಬಟ್ಟೆ ಮಾಡಿದ್ದಾರೆ. ಇವತ್ತು ನಾವು ವಿಶೇಷವಾಗಿ ಅಭಿಮಾನಿ ಬಳಗದವರು ಸೇರಿಕೊಂಡು ಈ ಬಟ್ಟೆಯನ್ನು ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಾಗ ಬಹುಶಃ ತಾವೆಲ್ಲರೂ ಬಂದಿದ್ರಿ, ತಮಗೂ ಕೂಡ ನಾವು ಧನ್ಯವಾದ ಅರ್ಪಿಸುತ್ತಾ, ನಿಂಬಾಳ್ಕರ್ ಸರ್ ಅವರು ಡಾಕ್ಟರ್ ರೀತಿಗೆ ಒಂದು 2 ಆಚರಣೆ ಕಾರ್ಯಕ್ರಮ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇವತ್ತು ಆಗ್ತಾ ಇದೆ. ಸರ್ ಅವ್ರ ಜೊತೆಗೆ ಸುಮಾರು 15 ವರ್ಷಗಳ ಒಂದು ಸಂಬಂಧ ನಮ್ಮದು. ನಾವೇನು ಲಯನ್ಸ್ ಕ್ಲಬ್ನಲ್ಲಿದ್ದಾಗ ಸರ್ ಅವರ ಜೊತೆಯಲ್ಲಿ ನಾವೆಲ್ಲ ಕೂಡಿ ಕೆಲಸ ಮಾಡ್ತಾ ಇರುವ ಒಂದು ಸಂದರ್ಭದಲ್ಲಿ ಸರ್ ಅವರ ಸ್ವಭಾವ ಯಾವ ರೀತಿ ಅಂದರೆ, ಅವರು ವೈದ್ಯರಾಗಿ ಅತ್ಯಂತ ಪ್ರಾಮಾಣಿಕ, ದಕ್ಷ ಮತ್ತು ಅತ್ಯಂತ ತಾಳ್ಮೆಯಿಂದ ತಮ್ಮ ಕಾರ್ಯಗಳನ್ನು ಮಾಡುವ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಅವರು. ಇವತ್ತು ಸರ್ ಹೇಳಿದರು 14ನೇ ತಾರೀಕು ಮುಗಿದಾಗ, ಆದರೆ ಇವತ್ತು ಅವರ ಅಭಿಮಾನಿ ಬಳಗ ಅತ್ಯಂತ ತುಂಬ ಉತ್ಸಾಹದಿಂದ, ಯಾಕಂದರೆ ಎಲ್ಲರ ಬರ್ತ್ಡೇಗಳು ಈ ರೀತಿ ಆಗುವುದಿಲ್ಲ. ಎಲ್ಲಿ ಸಾರ್ವಜನಿಕ ಜೀವನದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಎಲ್ಲಿ ಅಭಿಮಾನಿಗಳಿರ್ತಾರೋ ಆ ಅಭಿಮಾನಿಗಳೆಲ್ಲರೂ ಕೂಡಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡಾಗ ಆ ವ್ಯಕ್ತಿಯ ಘನತೆ ಹೆಚ್ಚಾಗ್ತದೆ. ಆ ಒಂದು ದೃಷ್ಟಿಯಿಂದ ನಾವೆಲ್ಲರೂ ಏನು ಅಭಿಮಾನಿಗಳಿಗೆ ಕೂಡಿಕೊಂಡು ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆ ಜನ್ಮದಿನ ಅತ್ಯಂತ ಸುಂದರವಾಗಿರಲಿ, ಅವರ ಭಾವಿ ಬದುಕು. ಯಾಕಂದರೆ ಸರ್ ಅವ್ರು ನೋಡಿದ್ದೀವಿ, ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಅಧ್ಯಕ್ಷರಾದರು, ಜೋನ್ ಚೇರ್ಪರ್ಸನ್ ಆದರು, ಇನ್ನೂ ಹೆಚ್ಚಾಗಿದ್ದೀವಿ. ಇವತ್ತು ನಾವು ಆ್ಯಕ್ಚುಲಿ ಒಂದು ಸಭೆ ಸೇರಿದ್ದೀವಿ, ಅದು ಒಂದು ಟ್ರಸ್ಟನ್ನು ಮಾಡ್ತಾ ಇದ್ವಿ. ಆ ಸಭೆಯಲ್ಲಿ ಒಂದು ಸರ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಅದೇ ರೀತಿ ಅವರ ರಾಜಕೀಯ ಜೀವನದಲ್ಲಿ ಇನ್ನು ಮುಂದೆ ಒಂದು ಹೆಚ್ಚಿನ ಉನ್ನತ ಗೌರವವನ್ನು ಸಾಧಿಸಲಿ ಎನ್ನುವ ಹಾರೈಕೆಯೊಂದಿಗೆ ನನ್ನ 2 ಮಾತುಗಳನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ಧನ್ಯವಾದಗಳು. ಹಾಗೆ ನಮ್ಮ DSS ಜಿಲ್ಲಾಧ್ಯಕ್ಷರಾಗಿರುವಂಥ ಚನ್ನು ಕಟ್ಟಿಮನಿಯವರು ಶುಭ ಹಾರೈಸಬೇಕಂತ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರ್ತಕ್ಕಂಥ ನಮ್ಮ ನಾಯಕರಾದ ಬಾಬು ರಾಜೇಂದ್ರ ನಾಯ್ಕ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಬುದ್ಧ ಬಸವ ಡಾಕ್ಟರ್ B.R. ಅಂಬೇಡ್ಕರ್ ಮತ್ತು ಸೇವಾಲಾಲ್ ಆಶೀರ್ವಾದ ಯಾವಾಗಲೂ ಅವ್ರ ಮೇಲೆ ಇದೆ ಅಂತ ಭಾವಿಸ್ತಾ, ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಅವರು ಒಬ್ಬ ವ್ಯಕ್ತಿ ಅಲ್ಲ, ಇಡೀ ನಮ್ಮ ದಲಿತ ಸಮುದಾಯದ ಶಕ್ತಿ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಬಿಜಾಪುರದಲ್ಲಿ ಸಾಕಷ್ಟು ದೊಡ್ಡ ಡಾಕ್ಟರ್ಗಳು ನೋಡಿದ್ದೀವಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಗಳಿಸಿದವ್ರು ನೋಡಿದ್ದೀವಿ, ದೊಡ್ಡ ಬಂಗ್ಲೆ ಕಟ್ಟಿದವ್ರು ನೋಡಿದ್ದೀವಿ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಿದವ್ರು ನೋಡಿದ್ದೀವಿ. ಅವ್ರಿಗೆ ಸೇವಾ ಮನೋಭಾವನೆ ಇಲ್ಲದೆ ಇರೋದನ್ನು ಕೂಡ ನೋಡಿದ್ದೀವಿ. ಇವತ್ತು ತುಳಸಿಗೇರಿ ಫೌಂಡೇಶನಿಂದ ಇಡೀ ಜಿಲ್ಲೆಯಲ್ಲಿ, ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ದಲಿತ, ದಮನಿತರ ಮತ್ತು ಬಡವರ ಸೇವೆಯನ್ನು ಮಾಡತಕ್ಕಂಥ ಏಕೈಕ ನಮ್ಮ ನಾಯಕರಾದರೆ ಅದು ಬಾಬು ರಾಜೇಂದ್ರ ನಾಯ್ಕ ಅವರು. ನಿರಂತರವಾಗಿ ವೈದ್ಯಕೀಯ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಳ್ಳೋದ್ರ ಜೊತೆಗೆ ಅವ್ರಿಗೆ ಔಷಧಿಯನ್ನು ಕೊಡತಕ್ಕಂಥ ಯಾರು ವ್ಯಕ್ತಿ ಇದ್ದರೆ ಅವ್ರ ಮನೆ ಕೂಡ ನಾವು ಈಗ ನೋಡಿದ್ವಿ ಸುಮಾರು ಕಡೆ. ಇವತ್ತು ಬಡವರೇ ಇವತ್ತು ಎಷ್ಟೋ ದೊಡ್ಡ ಆಸ್ಪತ್ರೆಗೆ ಹೋಗೋಕ್ಕಾಗಲ್ಲ, ಅವರಿಗೆ ಸಕ್ಕರೆ
ಇವತ್ತಿಗೂ ನಮ್ಮ ಇದೆ. ಅಂತಹ ಜಾಗದಲ್ಲಿ ಸ್ವತಃ ತಾವೇ ಹೋಗಿ ಕ್ಯಾಂಪ್ಗಳು ಮಾಡಿ ಬಡವರಿಗೆ ಸೇವೆ ನೀಡ್ತಿರೋದು ಇದು ನಮ್ಮ ಇಡೀ ಜಿಲ್ಲೆಗೆ ಒಂದು ಮೆರುಗು ಅಂತ ಹೇಳ್ಕೊಳ್ಬೋದು. ಬಾಬು ರಾಜೇಂದ್ರ ನಾಯಕ್ ಅವರು ಒಡನಾಟ ಕಳೆದ 3-4 ವರ್ಷಗಳಿಂದ ಅವ್ರು ಮೊದಲು ಬೇರೆ ಪಕ್ಷದೊಳಗಿದ್ರು, ಹೀಗಾಗಿ ಅವ್ರ ಜೊತೆಗೆ ಒಡನಾಟ ಇರಲಿಲ್ಲ. ಯಾವಾಗ ಅವರು ಪಕ್ಷಾಂತರ ಆಗಿ ಈ ಕಡೆ ಬಂದರು ಅವಾಗ ಅವ್ರದ್ದು ನಮ್ಮದು ಒಡನಾಟ ಶುರುವಾಗಿರುವಂಥದ್ದು. ನಮ್ಮ ಸುರೇಶ್ ಅಣ್ಣ ಅವ್ರ ಜೊತೆಗೆ ನಾವು ಸತತವಾಗಿ ಸಾಮಾಜಿಕ ಕಾರ್ಯಗಳನ್ನು ತೋರಿಸ್ಕೊಂಡು ಇಡೀ ದಲಿತ ಸಮುದಾಯ ಮತ್ತು ದಲಿತ ದಮನಿತರ ಮತ್ತು ಬಡವರನ್ನ ಎಚ್ಚೆತ್ತುಕೊಳ್ಳುವಂತೆ ಮತ್ತು ಅವರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಸಿಗುವಂಥ ಕೆಲಸ ನಾವು ಕೂಡ ಸಂಘಟನೆ ಮಾಡ್ತೀವಿ. ಅವಾಗ ಯಾವಾಗಲೂ ನಮ್ಮ ಬೆನ್ನೆಲುಬಾಗಿ ನಿಂತವರು ರಾಜೇಂದ್ರ ಬಾಬು ನಾಯಕ್ ಅವರು. ಮನೋಮನದಿಂದ ನಾವು ನಮ್ಮ ಜೊತೆಗೆ ನಿಂತ್ಕೊಂಡು ಇವತ್ತು ಇಡೀ ಜಿಲ್ಲೆಯಲ್ಲಿ 2 ಅವಳಿ ಜಿಲ್ಲೆಗಳಲ್ಲಿ ಇವತ್ತು ಬಡವರಿಗೆ ಅವರು ಆರೋಗ್ಯ ಸೇವೆ ನೀಡ್ತಾ ಇದ್ದಾರೆ. ಇನ್ನಷ್ಟು ಅವರು ಬಡವರಿಗೆ, ದಲಿತರಿಗೆ, ದಮನಿತರಿಗೆ ಸೇವೆ ಅಂತ ನೀಡುವಂತಾಗಲಿ ಅಂತೇಳಿ ನಾವು ಆಶಿಸ್ತಾ ಮತ್ತೊಮ್ಮೆ ನಮ್ಮೆಲ್ಲರ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ಮೊದಲಿಗೆ ನಿಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅದೇ ತರಹ 48ನೇ ಹುಟ್ಟುಹಬ್ಬದ ಹಾರ್ದಿಕವಾದ ಶುಭಾಶಯವನ್ನು ಕೊಡ್ತಾ ಇದ್ದೀನಿ. ಸುಮಾರು ಲಯನ್ಸ್ ಕ್ಲಬ್ ವತಿಯಿಂದ ಸುಮಾರು ನಾವು 2014ರಲ್ಲಿ ಸ್ಟಾರ್ಟ್ ಆಗಿರುವಾಗಿಂದ ಅವರ ನಮ್ಮ ಪರಿಚಯ, ಅವರು ಮಾಡುವ ಸೇವೆ, ಅವರ ಒಂದು ಪಾದರಸದಂತಿರುವಂತಹ ಚಟುವಟಿಕೆ ಅದೆಲ್ಲ ನೋಡಿದರೆ, ಹಾಗಾಗಿ ಕೇವಲ ಈ ವೈದ್ಯಕೀಯ ಸೇವೆ ಅಷ್ಟೇ ಅಲ್ಲ, ಸಮಾಜದ ಸೇವೆಯನ್ನು ಮಾಡ್ತಾ ಸಮಾಜದಲ್ಲಿ ಯಾರಿಗೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಯಾವ ಅವಶ್ಯಕತೆ ಇದೆಯೋ ಅದೆಲ್ಲವನ್ನು ಅವರು ಪೂರೈಸುತ್ತಾ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ದೊರೆತು ಆ ಎಲ್ಲ ಅವಕಾಶಗಳು ಸಮಾಜ ಸೇವೆಗೆ ಅವರು ಮೀಸಲಿರಲಿ ಅಂತ ಶುಭ ಹಾರೈಸುತ್ತಾ ಅವರಿಗೆ ಮತ್ತೊಮ್ಮೆ ಹಾರ್ದಿಕವಾದ ಶುಭಾಶಯ ಹೇಳಿ ನನಗೆ ಅವಕಾಶ ಕೊಟ್ಟಂತಹ ನಿರೂಪಕರಿಗೆ ಧನ್ಯವಾದಗಳು. ಬುದ್ಧ ಬಸವ ಅಂಬೇಡ್ಕರ್ ಅವರ ಸಂತ ಸೇವಲ ಅಡಿದವರಿಗೆ ದೀರ್ಘದ ನಮಸ್ಕಾರ ಸಲ್ಲಿಸ್ತಾರೆ. ದೇಶದ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಿಮಗೆ ಹೇಳ್ತಾ, ನನ್ನ 49ನೆಯ ಜನ್ಮದಿನದ ಆಚರಣೆಗೆ ನನಗೆ ನಿಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ನಾನು ಸ್ವಾಗತ ಕೊಡ್ತೀನಿ. ವೇದಿಕೆ ಮೇಲೆ ಕಾರ್ಯಕ್ರಮದ ಒಂದು ಅತ್ಯಂತ ಗಂಭೀರವಾಗಿ ಅಧ್ಯಕ್ಷತೆ ವಹಿಸಿರುವಂತಹ ಹಿರಿಯರಾದಂತಹ ಚಿದಾನಂದ ನಿಂಬಾಳವರೇ, ಎಲ್ಲ ಕಾರ್ಯಗಳಿಗೆ ಬೆನ್ನೆಲುಬಾಗಿ, ಮಾರ್ಗದರ್ಶಿಯಾಗಿ, ಹಿರಿಯರಾಗಿ, ಬೀಗರಾಗಿ ಯಾವಾಗಲೂ ನಮ್ಮ ಕಾಲಿಡುತ್ತಿರುವಂತಹ ಡಾಕ್ಟರ್ ಸಂಜಾದವರು, ಸ್ವಪಕ್ಷದಲ್ಲಿ ವಿರೋಧ ಪಕ್ಷ ಆತ್ಮೀಯರು, ದಲಿತ ಹೋರಾಟಗಾರರು, ಸಹೋದರ ಚಂದ್ರ ಕಟ್ಟಿಯವರೇ, ನಮ್ಮೆಲ್ಲರ ಮಾರ್ಗದರ್ಶಕರಿರುವಂತಹ ಪ್ರಾಂಶುಪಾಲರಂತಹ ಪ್ರೊಫೆಸರ್ ರಾಜಮಂಡ್ ಅವರೇ, ಸಂತೋಷ ಪಟ್ಟಿಯವರೇ, ಸಹೋದರಂತಹ ಪುಷ್ಪ ಮಹಾತ್ಮವರು, ನನ್ನ ಕಳೆದುಕೊಂಡಂಥ ಅನರ್ಘ್ಯ ರತ್ನ ಶಿವಕುಮಾರ್ ಮೇಲೆ ಅಪ್ಸರ ಅಂದ ತಕ್ಷಣ ಫಸ್ಟ್ ಹೆಸರು ಬರದೆ ಶ್ರವಣ್ ಕುಮಾರ್, ಹೀಗಾಗಿ ಶ್ರೇಯಸ್ ಅವರ ಬಾಂಧವ್ಯ ಸ್ವಲ್ಪ ಅಪ್ಪೋಸ್ ಅಂತ ಒಂದು ವ್ಯಕ್ತಿತ್ವ ಅಂತ ವ್ಯಕ್ತಿ ಇಲ್ಲ ಅಂತ ನೋವು ಕೂಡ. ಹಾಗೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಹತ್ತಿ ಕಾರ್ಯಕ್ರಮ ಆಗುತ್ತಿರುವಂತಹ ಆತ್ಮೀಯರಂತಹ ಪ್ರಯತ್ನಗಳಿಗೂ ಕೂಡ ಬಂಧುಗಳೇ, ಬುದ್ಧ ಬಸವ ಅಂಬೇಡ್ಕರ್ರ ಸಂತ ಸೇವಾಲಾಲರ ಆಶಯ ಅವರ ಹಾದಿಯಲ್ಲಿ ನಡೆಯುವಂತಹ ಒಂದು ಸಣ್ಣ ಪ್ರಯತ್ನ. ವೈದ್ಯನಾಗಿ ಸೇವೆ ಮಾಡೋ ಒಂದು ಸೀಮಿತ ಒಂದು ಕಾರ್ಯಕ್ಷೇತ್ರ ಆಗ್ತದೆ. ಇದಕ್ಕಿಂತ ನಾವು ಹೆಚ್ಚಿನ ಮಾಡಬೇಕಂತ ಸಾಮಾಜಿಕ ಸೇವಾ ಕ್ಷೇತ್ರನ ಆಯ್ಕೆ ಮಾಡ್ತಾರೆ. ಆವಾಗ ಬಹಳಷ್ಟು ಒಳ್ಳೆಯ ಮನಸ್ಸುಗಳು ಸೇರಿಕೊಂಡು ಅದು ಬೆಳೀತಾ 50 ವರ್ಷ ಸಂಖ್ಯೆ ಆಗಿದೆ. ಬಹುಶಃ ಇನ್ನೂ ಬಹಳಷ್ಟು ಜನರಿಗೆ ಸಂಪರ್ಕ ಮಾಡೋಕ್ಕಾಗಿಲ್ಲ. ಮಧ್ಯಬೆಳ ತಾಲೂಕು ಆಗಿರ್ಬೋದು,
ತಾಳಿಪಟ್ಟು ಭಾಗವಹಿಸಬಹುದು, ಇಂಗ್ಲೀಷ್ ಹಿಂದಿ ಚರ್ಚೆನ್ ಮಾತಾಡ್ಬೋದು. ಬಹಳಷ್ಟು ದೂರದ ಒಂದಿಷ್ಟು 4 ವರ್ಷ ಅವ್ರ ಬಯಸ್ಕೊಳ್ಳುವಂಥ ಸಂದರ್ಭ ಕೂಡ ಬರ್ತದೆ. ನಮಗೆ ಕೇಳಿಲ್ಲ, ನಮಗೆ ಕೇಳಿಸಿಲ್ಲ. ಅದಕ್ಕಾಗಿ ಈಗಾಗಲೇ ಕರ್ನಾಟಕದ ಬಹುಕ್ಷೇತ್ರದಲ್ಲಿ ಒಂದು ಮಳೆಯ ಅಭಾವದಿಂದ ಒಂದು ಬರಗಾಲದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಜನ್ಮದಿನ ಆಚರಣೆ ಮಾಡಬಾರ್ದು ಅಂತ ಉದ್ದೇಶದಿಂದ ನಾನು ಊರು ಬಿಟ್ಟಿದ್ದೆ. 11ನೇ ತಾರೀಕಿಗೆ ನಾನು ಊರು ಬಿಟ್ಬಿಟ್ಟಿದ್ದೆ ಆಗಸ್ಟ್ 11ಕ್ಕೆ. ಯಾಕಂದರೆ ಇಂತಹ ಸಂಕಷ್ಟ ಪರಿಸ್ಥಿತಿಯಲ್ಲಿ ಶ್ರಮಿಕರ ಜೊತೆ ಇರಬೇಕು, ರೈತರ ಭಾವನೆಗೆ ಧಕ್ಕೆ ಆಗಬಾರ್ದು. ಅವರುಗಳಿದ್ದಾಗ ನಾವು ನಮ್ಮ ಜನ್ಮದಿನ ಆಚರಿಸ್ಕೊಳ್ಳೋದು ಯಾವುದೋ ಇವತ್ತು ರೈತ ಸುಭಿಕ್ಷನಾದ್ರೆ ಮಾತ್ರ ನಾವೆಲ್ಲರೂ ಸಂತೋಷ ಇರೋಕ್ಕೆ ಸಾಧ್ಯ. ದೇಶದ ನೆಲೆಯಲ್ಲೊಬ್ಬ ರೈತ ಅಂತ ಹೇಳ್ತೀವಿ, ಅದರ ರೈತ ಜೊತೆ ನಿಲ್ಲುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮಿಂದ ಆಗಲಿ ಅಂತ ಉದ್ದೇಶದಿಂದ ದೂರಿದೆ. ಅದನ್ನು ಪ್ರೀತಿ ಒಂದು ಇದಕ್ಕೆ ಕಟ್ಟಿಬಿದ್ದು ಬರುವಂತಹ ಪರಿಸ್ಥಿತಿ ನೀವು ಅದಾದ ನಂತರಕ್ಕೆ ನಾನು ದೇವರ ಸಾನ್ನಿಧ್ಯದಲ್ಲಿ ಪೂಜೆಗಳನ್ನು ಪುರಸ್ಕಾರ ಮಾಡಿ ನಮ್ಮ ನಾಡಿಗೆ ಏನು ಬರವನ್ನು ಕಾಡ್ತಾರೋ ಬರವನ್ನು ಅಳಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಸರ್ವೇ ಜನ ಅವತ್ತು ಸುಖದಿಂದಿರಲಿ, ನೆಮ್ಮದಿಯಿಂದಿರಲಿ, ನಮ್ಮ ನಾಡಿನ ಶಾಂತಿಯಲ್ಲಿರ್ತಾ ತಾಯಿ ಭೂಕಾಂಬಿಕೆಗೆ ಪ್ರಾರ್ಥನೆ ಮಾಡಿ ನವಚಿಂತೆ ಕರ್ಕೊಂಡನ್ನು ಸಲ್ಲಿಸಿ ಅಷ್ಟು ಮಾಡಿ ತೃಪ್ತಿಪಟ್ಟಿದ್ದೆ. ಆದರೆ ನಿಮ್ಮೆಲ್ಲರೂ ಒಂದು ಪ್ರೀತಿ, ಅಂತಃಕರಣ, ಅಭಿಮಾನ ಮುಂದೆ ನನ್ನ ಯಾವುದೇ ಸ್ವಂತದ ನಿರ್ಧಾರಗಳನ್ನು ಹಾಕೋಕ್ಕಾಗೋದಿಲ್ಲ. ನಾನು ಮುಂದೆ ಶರಣಾಗ್ತೇನೆ ಅಂತ ಒಂದು ಸ್ಥಿತಿ ತಾವು ನಿರ್ಮಾಣ ಮಾಡಿದರೆ ಅದು ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಪ್ರೀತಿಗೆ, ಅಂತಃಕರಣಕ್ಕೆ ಯಾವುದೇ ರೀತಿ ಚ್ಯುತಿ ಬರದ ಹಾಗೆ ಆ ಭಗವಂತ ನನಗೆ ಶಕ್ತಿ ನೀಡಲಿ. ನಿಮ್ಮ ಏನು ಆಕಾಂಕ್ಷೆಗಳಿದ್ದವು ಸಮಾಜದ ಪರವಾಗಿ ದೀನ ದಲಿತ, ಶ್ರಮಿಕರು, ರೈತರು ಇವರ ಧ್ವನಿಯಾಗಿ ನಿಲ್ಲಬೇಕು ನಮ್ಮನ್ನು ಅಪೇಕ್ಷೆ ಮಾಡ್ತಾರೆ. ಬಸವರ ಹೃದಯದಲ್ಲಿ ವಿನೀತನಾಗಿ ಭಕ್ತಿಯಿಂದ ಬೇಡ್ತಾ ತಮ್ಮೆಲ್ಲರ ಪ್ರೀತಿ, ಅಭಿಮಾನ ಇದೇ ರೀತಿ ಇರಲಿ. ಎಲ್ಲರೂ ಸೇರಿ ಒಂದು ವಿಕಸಿತ ವಿಜಯಪುರ ಕಟ್ಟೆ ಕನಸು ಕಾಣ್ತಾರೆ. ಕಳೆದ 7-8 ವರ್ಷಗಳಿಂದ ಸತತವಾಗಿ ನಾವು ಕ್ಷೇತ್ರಗಳ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಉದ್ದೇಶ ವಿಜಯಪುರ ಜಿಲ್ಲೆಯಿರುವಂತಹ ಸಾಕಷ್ಟು ಮೂಲ ಸಂಪನ್ಮೂಲ ಇದ್ದರೂ ಕೂಡ ನಾವು ಅದರ ಸದ್ಬಳಕೆ ಮಾಡಿಕೊಳ್ತಿರೋದ್ರಿಂದ ಇವತ್ತು ಜಿಲ್ಲೆ ಬಹಳಷ್ಟು ಹಿಂದೂ ಉಳಿದಿದೆ ಅಂತ ಒಂದು ಮನೆ ಪಟ್ಟದ್ದು ನಾವು ಬರಗಾಲನ ಅನ್ಕೊಳ್ತಿದ್ದೀವಿ. ಮಾನಶ್ರೀ MB ಪಾಟೀಲ್ ಅವರ ಒಂದು ಮಹತ್ವಾಕಾಂಕ್ಷೆಯಿಂದ ಇವತ್ತು ಆ ಬರಗಾಲ ಪಟ್ಟ ಹೋಗ್ತಾ ಇದೆ, ಹಸಿರು ನಳಿನಳ್ತಾ ಇದೆ. ನೀರಾವರಿ ಈ ನಾನು ತಪ್ಪು ನೀರಾವರಿ ಕನಸು ಕಾಣ್ತೀವಿ, ನನ್ನ ಕನಸನ್ನು ನನಸು ಮಾಡಿದ್ದಾರೆ. ಅದಾಗಿ ಜೊತೆಗೆ ಯೋಗಕ್ಕೆ ಇವತ್ತು ದುಡಿಯೋಕೆ ಈ ಕೆಲಸ ಬಹಳಷ್ಟು ಸಂಪನ್ಮೂಲ ಕೂಡ ಸರಿಯಾಗಿ ಸದ್ಬಳಕೆ ಆಗ್ತಿರೋದ್ರಿಂದ ನಮ್ಮ ಸಂಪನ್ಮೂಲವನ್ನು ಬೇರೆ ರಾಜ್ಯದ ಬಳಸಬೇಕು ಅಂತ, ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳಿರ್ಬೋದು, ಅಗ್ರಿಕಲ್ಚರ್ ಪಾಲಿಸಿನ ವ್ಯಾಲ್ಯೂ ಎಡಿಷನ್ ಇರ್ಬೋದು, ನಮ್ಮಲ್ಲಿರುವಂತಹ ಪ್ರವಾಸೋದ್ಯಮ ಇರ್ಬೋದು. 2 ದಶಕಗಳಿಂದ ನಮ್ಮ ಬಾಲ್ಯಾವಸ್ಥೆಯಲ್ಲಿ ಬಹುತೇಕ ನಾವೆಲ್ಲರೂ ನೋಡಿರ್ಬೋದು. ಬಾಲ್ಯಾವಸ್ಥೆಯಲ್ಲಿ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ವಿದೇಶಿಗಳು ನಮ್ಮ ವಿಜಯಪುರಕ್ಕೆ ಬರ್ತಿದ್ರು. ವಿಜಯಪುರದಂತಹ ಪ್ರೇಕ್ಷಣೀಯ ಸ್ಥಳಗಳನ್ನಾಗಲಿ, ಪ್ರವಾಸ ಸ್ಥಳಗಳನ್ನಾಗಲಿ ನೋಡ್ತಿದ್ರು. ಅದರಿಂದ ನೇರ ಮತ್ತು ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ನಮ್ಮ ಜಿಲ್ಲೆಯ ಒಂದು ಸರ್ವಾಂಗೀಣವಾಗಿ ಒಂದು ಅಭಿವೃದ್ಧಿಗೆ ಕಾರಣ. ಇವತ್ತು ಅವ್ರು ರೈಲ್ವೆ ಸ್ಟೇಷನ್ ಇದ್ದಪ್ಪ, ಅಲ್ಲಿಂದ ಬರುವಂತಹ ಟಾಂಗ ಆಯಿತು, ರಿಕ್ಷಾದಲ್ಲೂ ಒಂದು ಉಪಯೋಜನೆ ಆಗ್ತಿತ್ತು, ರೂಪಾಯಿ ಹೋಟೆಲ್ಗಳಲ್ಲೂ ಉಪಯೋಜನೆ ಆಗ್ತಿತ್ತು. ಹೀಗಾಗಿ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಮಗೆ ಒಂದು ಇಲ್ಲಿರುವಂತಹ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಅದು ಮೂಲ. ಬರ್ತಾ ಬರ್ತಾ ನಮ್ಮಲ್ಲಿರುವಂತಹ ಕೆಲ ಜಡಮನಸ್ಸಿನ ರಾಜಕಾರಣಿಗಳ ಕಾರಣದಿಂದ ಇವತ್ತು ನಮ್ಮ ಜಿಲ್ಲೆಗೆ ವಿದೇಶಿ ಪ್ರವಾಸಿಗರ ಸಂಖ್ಯೆ ಅತ್ಯಂತ ಗಣನೀಯದಕ್ಕೆ ಒಂದು ಶೋಚನೀಯ ಸ್ಥಿತಿಗಳಿರುತ್ತದೆ. ಅವುಗಳಿಗೆ ಒಂದು ಉತ್ತೇಜನ ಕೊಡತಕ್ಕಂತಹ ಒಂದು ಕನಸಿಗೆ ನಾವೆಲ್ಲರೂ ಸೇರ್ತಾ ಇದ್ದೀರಾ. ಬನ್ನಿ, ನಾವೆಲ್ಲರೂ ಸೇರಿ ಸಮಗ್ರ ವಿಕಸಿತ ಜಿಲ್ಲೆಗಾಗಿ ನಾವೇನು ಕನಸು ಕಾಣ್ತಿದ್ದೋ ಆ ಕನಸು ಮಾಡೋಕ್ಕೆ
ನಮ್ಮ ಪರಿಶ್ರಮ ಮುಂದುವರಿಸೋಣ. ಇವತ್ತು ರಾಜಕಾರಣದಲ್ಲಿ ಪಕ್ಷಗಳ ಅಂತರ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬರುವಂಥದ್ದು ಸಾಮಾನ್ಯ ನಡೀತಾರೆ. ಇಲ್ಲಿರುವಂತಹ ಬಹುತೇಕರು ನನ್ನ ಪೂರ್ವ ಪಕ್ಷಗಳಂತಹ ಅಭಿಮಾನಿಗಳು ಪಡೆದಿರಿ. ಈಗ ನಾನು ಸೇರಿರುವಂತಹ ಪಕ್ಷದಲ್ಲಿ ಅಭಿಮಾನಿ ಪಡೆದಿರಿ. ಅಭಿಮಾನಕ್ಕೆ ಯಾವುದೇ ಪಕ್ಷದ ಭೇದ ಭಾವ ಇಲ್ಲ. ಅಲ್ಲಿ ಶುದ್ಧ ಪ್ರೀತಿ ಅಂತಃಕರಣ ಮಾತ್ರ ಇರ್ತದೆ. ಅಂತಹ ಶುದ್ಧ ಮನಸ್ಸುಗಳಿಗೆ ನಾನು ದೀರ್ಘದಂಡ ಮನಸ್ಸುಗಳು. ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ನಿರ್ಣಯಗಳು ತೆಗೆದುಕೊಂಡಾಗ ಬಹುಶಃ ನಿಮಗೆ ತಿಳಿಸದೇ ಇರುವಾಗಿ ತೆಗೆದುಕೊಳ್ಳುವಂತಹ ಒಂದು ಸಂದರ್ಭ ಬರ್ತದೆ. ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಯಾವ ಥರ ಇದೆ ಅಂದರೆ, ನಾಯಕ ತಾನು ಮೊದಲು ಬಲಿದಾನ ಕೊಡುತ್ತಿದ್ದಾರೆ. ನನ್ನ ಜೊತೆ ಹಿಂದಿರುವಂತಹ ಪ್ರೀತಿ ಅಂತಃಕರಣದಿಂದ ಶುದ್ಧ ಮನಸ್ಸಿನ ಬರುವಂತಹ ಅಭಿಮಾನ ಬಳಕೆ ಒಂದು ಬಲಿ ಕೊಡಬೇಕು. ಅದು ಬಲಿಯಾದರೆ ನಾಯಕರ ಬಲಿಯಾಗಿರಬೇಕು. ಅದನ್ನು ವಿಜಯ ಸಿಕ್ಕರೆ ಅದು ಅಭಿಮಾನಿಗಳ ವಿಜಯ ಆಗಿರಬೇಕು. ಅವಾಗ ಮಾತ್ರ ಅದಕ್ಕೆ ನಿಜವಾದ ನಾಯಕತ್ವ ಬೆಲೆ ಬರ್ತದೆ. ಹೀಗಾಗಿ ಬಹುತೇಕ ಎಲ್ಲರ ಮನಸ್ಸಿನ ವಿರುದ್ಧವಾಗಿ ಫಸ್ಟ್ ಏನೋ ಅಪೇಕ್ಷೆ ಮಾಡಿರಲಿಲ್ಲ, ಈಗೂ ತಾವು ಬಯಸ್ತಾ ಇಲ್ಲ. ಆದರೆ ರಾಜಕಾರಣದಲ್ಲಿ ಕೆಲವೊಂದು ನಿರ್ದಾಕ್ಷಿಣ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕಾಗಿ ಯಾರನ್ನೂ ನಾವು ಯಾರಿಗೂ ಡಿಸ್ಟರ್ಬ್ ಮಾಡಬೇಕು. ಯಾಕೆ ಸಮಯ ಬಂದಾಗ ಮಾತ್ರ, ಸೂಕ್ತ ಸಮಯ ಬಂದಾಗ ಮಾತ್ರ ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಂದ್ರೆ ಸುಮ್ಮನೆ ಶಕ್ತಿ ಪ್ರದರ್ಶನ ಮಾಡೋದ್ರಿಂದ ನಮ್ಮ ಶಕ್ತಿ ಹರಣ ಆಗ್ತದೆ. ಆ ನಿಟ್ಟಲ್ಲಿ ನಮ್ಮಲ್ಲಿರುವಂತಹ ಸಂಪೂರ್ಣ ಸಾಮೂಹಿಕ ಶಕ್ತಿಯನ್ನು ನಾವು ಕೇಂದ್ರೀಕೃತ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ಯಾವ ಸಂದರ್ಭದಲ್ಲಿ ಯಾವಾಗ ಶಕ್ತಿ ಪ್ರದರ್ಶನ ನಾವು ಮಾಡೋಣ. ಹಾಗಾಗಿ ಹಿಂದೆ ಒಂದು ಶಬ್ದ ಇದೆ, ದುನಿಯಾ ಶಕ್ತಿ ಚುಕ್ಕಾನೆ ಚಲಿ. ಇವಾಗ ಯುವಕರ ಒಂದು ಸಮಯ ಆರಂಭವಾಗಿದೆ. ಜಗತ್ತಿನಲ್ಲಿ ಅತ್ಯಂತ ಯುವ ದೇಶ ನಮ್ಮ ಭಾರತ. ಹಾಗೆ ಇವತ್ತು ರಾಜಕೀಯ ಮನವಂತರಾಗುವಾಗ ಯುವಕರೇ ಸಂಪೂರ್ಣವಾಗಿ ನಿರ್ಣಯ ತೆಗೆದುಕೊಂತಹ ದಿನಗಳು ಬರ್ತಾ ಇದ್ದಾವೆ. ಅದಕ್ಕೆ ಮೊನ್ನೆ ಆದಂಥ ಕೆಲವು ಹೋರಾಟಗಳ ನಿದರ್ಶನ. ಯುವಕರು ಮನಸ್ಸು ಮಾಡಿದರೆ ಯಾರು ಬೇಕಾದ ಗಂಡ ಮಾಡಬಹುದು, ಯಾರು ಬೇಕಾದ ಬೀದಿಗೆ ತಂದು ರಾಜ್ಯಕ್ಕೆ ಬರುವಂತಹ ಸ್ಥಿತಿಗೆ ತರಬಹುದು. ಎಂತ ಬೇಕಾದಂಥ ಎದೆಗಾರಿರುವಂತಹ ನಾಯಕರಿಗೂ ಕೂಡ ಯುವಕರ ಮುಂದೆ ತೆರೆಯಬಾಗಲೇಬೇಕು ಅಂತ ಒಂದು ಸಂದೇಶವನ್ನು ನಾವು ಮಾಡಿ. ಈಗ ಆ ಯುವ ಶಕ್ತಿನ ಮತ್ತೆ ನಾವು ಕೇಂದ್ರೀಕೃತಗೊಳಿಸ್ಕೊಂಡು ಸಮಾಜಮುಖಿಯಾಗಿ ದೇಶದ ಅಭಿವೃದ್ಧಿಗಾಗಿ ದೇಶದ ಸಂವಿಧಾನವನ್ನು ಉಳಿಸಿಕೊಂಡು ದೀನ, ದಲಿತ, ಅಲ್ಪಸಂಖ್ಯಾತ, ಶ್ರಮಿಕ, ರೈತರ ಪರವಾಗಿ ನಿಲ್ಲುವಂತಹ ಮತ್ತೊಂದು ಗಟ್ಟಿ ಧ್ವನಿ ಒಳಗಬೇಕಾಗಿದೆ. ಅದಕ್ಕಾಗಿ ನಾವು ಸನ್ನದ್ಧರಾಗಿ ಮುನ್ನುಗ್ಗಬೇಕಾಗಿದೆ. ಇವತ್ತು ಪಕ್ಷ ಭೇದಗಳನ್ನು ಯಾರು ನೋಡ್ತಾ ಇರೋದು, ಯುವಕರು ಒಂದೇ ಕಾಣ್ತಾ ಇರೋದು ನನ್ನ ದೇಶಕ್ಕಾಗಿ ಏನಾಗಬೇಕಾಗಿದೆ, ನನ್ನ ದೇಶದ ಸಂವಿಧಾನಕ್ಕೆ ಧಕ್ಕೆ ಬರ್ತಾ ಇದೆಯೇನೋ, ಸಂದೇಶವಂತ ಅಲ್ಪಸಂಖ್ಯಾತರು, ದೀನರು, ದಲಿತರಿಗೆ ಅವರ ಹಕ್ಕುಗಳ ಸ್ವಾಮ್ಯಕ್ಕೋಸ್ಕರವಾಗಿ ನಿಜವಾಗಿ ನಮ್ಮ ನಾಯಕರು ಕೆಲಸ ಮಾಡ್ತಾ ಇದ್ದಾರೆ ಆ ಪ್ರಶ್ನೆ ಹಾಕುವಂತ ಒಂದು ದಾಷ್ಟತೆ ಇವತ್ತು ಬರ್ತಾ ಇದೆ. ಅದಕ್ಕೆ ಮೂಲ ಪ್ರೇರಣೆ ಸ್ವಾಮಿ ವಿವೇಕಾನಂದರು ಅಂತ ಹೇಳ್ತಾರೆ. ಅದಕ್ಕೆ ಮೂಲ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಾರೆ. ಅದಕ್ಕೆ ಮೂಲ ಶಕ್ತಿ ಕಲ್ಯಾಣದ ಕ್ರಾಂತಿಯಿಂದ ನಮಗೆ ಸಮಾನತೆಯ ಒಂದು ಸಂದೇಶ ಸಹಿತ ಬಸವಣ್ಣನವರ ಶಾಂತಿಯ ಬೋಧನೆಯಿಂದ ದೇಶದಲ್ಲಿ ಹಲವಾರು ಸಹಸ್ರಾರು ಜಾತಿ ಮತ ಪಂಥಗಳು ಕೂಡ ಸಹಿಷ್ಣುತೆ ಬದುಕುವಂತಹ ಸಂದೇಶದಿಂದ ಉದ್ಧತಕಾರನಾಗ್ತಾನೆ. ಹೀಗಾಗಿ ಇವರೆಲ್ಲರ ಒಂದು ಸಂದೇಶಗಳನ್ನ ನಾವು ಮನನ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ನಮ್ಮ ಧ್ವಜವನ್ನು ನಾವು ಹಿಡಿದುಕೊಂಡು ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟದ ದಿನ ಬರ್ತದೆ. ಅದಕ್ಕಾಗಿ ಸನ್ನದ್ಧರಾಗಿ ಅಂತ ವಿನಂತಿ ಮಾಡ್ತಾ ತಾವೆಲ್ಲ ಅತ್ಯಂತ ಅಭಿಮಾನದಿಂದ ಬಂದಿದ್ರಿ. ನಮಗೆಲ್ಲರಿಗೂ ನತಮಸ್ತಕನಾಗಿ ನನ್ನ ತುಂಬ ಹೃದಯದ ಆಭಾರಗಳನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ನಮ್ಮ ಅಭಿನಂದನೆಗಳಿಂದ ನನ್ನ ಮಾತುಗಳಿಗೆ ಎಲ್ರಿಗೂ ಶುಭವಾಗಿದೆ. ಅಭಿಮಾನಿ ಬಳಗದವರು ತಂದಿರುವಂಥ ಕೇಕನ್ನು ಕತ್ತರಿಸಿ ಆಮೇಲೆ ಬಂದಿರುವಂಥ ಪೇಟ ಹಾಕಿ ಡೊಬ್ಬೆ ಅಂದ್ರೆ ತಪ್ಪದೆ ರಾಕೇಶ್ ಸಂದೀಪ್
ಜನಣ ಈ ಕಡೆ ನೋಡಂತ ಯಾಣ ಈ ಕಡೆ ನೋಡು ದಯವಿಟ್ಟು ಬಂದಂತ